ನಮ್ಮ ಉಪ್ಪಿನ ಬೆಳೆ ಒಂದು ವರ್ಷದಲ್ಲಿ 90 ರಿಂದ 100 ದಿವಸ ನಾವು ಉಪ್ಪಿನ ಬೆಳೆ ತೆಗಿತೀವಿ. ಅದೇ ಸಮ್ಮರ್ ತಾಪಮಾನ ಜಾಸ್ತಿ ಇದ್ದಾಗ ಅದು ಮಾರ್ಚ್ ಟು ಮೇ ಕೊನೆ ತನಕ. ನೈಸರ್ಗಿಕವಾಗಿ ಉಪ್ಪು ಬೆಳೆಯೋದ್ರಿಂದ ಮಳೆ ಬಂತು, ಪ್ರಕೃತಿದ ಏನಾದರೂ ಬಂದಾಗ ಉಪ್ಪಿನ ಬೆಳೆಯಲ್ಲಿ ತೊಡಕಾಗ್ಬಿಡುತ್ತೆ. ಹೌದು. ಸೊ ನಾವು ಸರಾಸರಿಯಾಗಿ 3,000ದಿಂದ 10,000 ಟನ್ ತನಕ ನಾವು ಉಪ್ಪು ಬೆಳೆಸ್ತೀವಿ. ಒಂದು ಸೀಸನ್ದಲ್ಲಿ ಅಷ್ಟು ಉಪ್ಪು ಬೆಳೆಸ್ತೀವಿ. ಕರಾವಳಿಯಲ್ಲಿ ನಮ್ಮ ಈ ಉಪ್ಪಿಗೆ ಇಷ್ಟು ಮನೆ ಮಾತಿದೆ ಅಂತ ಹೇಳಿದರೆ, ನಮಗೆ ಕರಾವಳಿ ಬಿಟ್ಟು ಬೇರೆ ಕಡೆಗೆ ಡಿಮಾಂಡ್ ಬಂದರೂ ಸಹ, ಬೇಡಿಕೆ ಬಂದರೂ ಸಹ ನಮಗೆ ಅಲ್ಲಿ ನೀಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಸ್ಥಳೀಯವಾಗಿ ಇಷ್ಟು ಬೇಡಿಕೆ ಇದೆ. ಪ್ರತಿಯೊಬ್ಬರಿಗೂ ಅದೊಂದು ಅಡಿಗೆದಷ್ಟೇ ಅಲ್ಲ, ಈ ಉಪ್ಪು ನಮ್ಮ ಸಣೆಕಟ್ಟ ಉಪ್ಪೇನಿದೆಯಲ್ಲ, ಅಡಿಗೆ ಅಷ್ಟೇ ಅಲ್ಲ, ಪ್ರಿಸರ್ವೇಟಿವ್ ಆಗಿ, ಆಮೇಲೆ ಔಷಧಕ್ಕಾಗಿ, ಆಮೇಲೆ ಹೈನುಗಾರಿಕೆಗಾಗಿ, ಪ್ರಕೃತಿಯ ಮಳೆಯನ್ನು ಆಹ್ವಾನಿಸೋದಕ್ಕಾಗಿ, ಈಗ ಅನೇಕ ರೀತಿಯಲ್ಲಿ ಈ ನಮ್ಮ ಉಪ್ಪಿಗೆ ಇದ್ದಿದ್ದರಿಂದ ಇವತ್ತಿನ ತನಕ ನಮ್ಮ ಈ ಸಂಸ್ಥೆ ಪ್ರಚಾರಕ್ಕಾಗಿ, ಮಾಧ್ಯಮಕ್ಕಾಗಿ ₹1 ಖರ್ಚು ಮಾಡಿಲ್ಲ. ಸೇಲ್ಸ್, ಮಾರ್ಕೆಟಿಂಗ್, ಅಡ್ವರ್ಟೈಸ್ಮೆಂಟ್ ಇಲ್ಲ. ಯಾವಾಗಲೂ ನಮ್ಮಲ್ಲಿ ವೇಟಿಂಗ್ ಲಿಸ್ಟ್. ತುಂಬಾ ಖುಷಿ ಆಗುತ್ತೆ ಸರ್. ಇನ್ನು ಆ ಕಲರ್ ಕೂಡ ಇಟ್ ಇಸ್ ಆರ್ಗ್ಯಾನಿಕ್ ಸಾಲ್ಟ್ ಅಂತ, ನೈಸರ್ಗಿಕವಾಗಿ ಯಾವುದೇ ಬ್ಲೀಚಿಂಗ್ ಇಲ್ಲ. ನಾವು ಉಪಯೋಗಿಸೋದೆಲ್ಲ ಎಷ್ಟು ವೈಟ್ ಇರುತ್ತೆ ಅಷ್ಟು ಪ್ಯೂರ್ ಇರುತ್ತೆ ಅಂತ ನಾವು ಯೋಚನೆ ಮಾಡೋದು ಸಾಮಾನ್ಯರಾಗಿ. ಇದು ಮಾತ್ರ ಹರಳು. ಹೌದು, ಅದನ್ನೇ ನೋಡಿ. ಬೇರೆ ಎಲ್ಲ ಪೌಡರ್ ಇರ್ತದೆ, ಇದು ಮಾತ್ರ ಹರಳು, ಕ್ರಿಸ್ಟಲ್ ಅಂಡ್ ಕಲರ್ ಕೂಡ ನೈಸರ್ಗಿಕವಾದಂತಹ ಬಣ್ಣ.